ಈ ಒಂದು ಕೂಟವನ್ನು ಮಾಡಿದ್ದೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ಮಾತ್ರವಲ್ಲದೆ ಗುಲ್ಬರ್ಗ ನಗರಕ್ಕಾಗಿ, ನಗರದ ಶಾಂತಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಮಾತ್ರವಲ್ಲದೆ ಕ್ರಿಸ್ತನು ಇಡೀ ದೇಶಕ್ಕೆ, ಇಡೀ ಸಮಾಜಕ್ಕೆ, ಇಡೀ ಗುಲ್ಬರ್ಗ ನಗರಕ್ಕೆ ಶಾಂತಿ ಸಮಾಧಾನ ದಯಪಾಲಿಸಲಿ. ನಾವೆಲ್ಲರೂ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಸ್ವಾಮಿ. ಜನ ಬೋಧಕರಲ್ಲಿ ನಾನು ಕೇಳಿಕೊಳ್ತೇನೆ, ಮುಂದೆ ಬನ್ನಿರಿ, ನಿಮ್ಮ ಕರಗಳನ್ನು ಮುಂದಕ್ಕೆ ಚಾಚಿರಿ. ಜನರಿಗೆ ನಿಮ್ಮ ಪುತ್ರ ಯೇಸುವಿನಲ್ಲಿ ರಕ್ಷಣೆ ಪಡೆದ ಮಕ್ಕಳು ನಾವು, ನಿಮ್ಮ ಪವಿತ್ರಾತ್ಮರಲ್ಲಿ ಅಭಿಷೇಕ ಪಡೆದ ನಾವು ಇವತ್ತು ಕ್ರಿಸ್ತರ ಪುನರುತ್ಥಾನದ ಆ ಮಹಾ ಸುವಾರ್ತೆಯನ್ನು ಜನರಿಗೆ ಸಾರಲು ನಾವು ಬಹಳ ಉತ್ಸವದಿಂದ ಇಲ್ಲಿ ಬಂದಿದ್ದೇವೆ. ಇಲ್ಲಿ ಬಂದಿರುವ ಎಲ್ಲರನ್ನು ಆಶೀರ್ವದಿಸಿ, ದೊಡ್ಡವರನ್ನು, ಹಿರಿಯರನ್ನು, ಯುವಜನರನ್ನು, ಚಿಕ್ಕವರನ್ನು, ಬಾಲೆಯರನ್ನು ಈ ಒಂದು ಓಟಕ್ಕೆ ಕಾರಣಕರ್ತರಾದ ಪ್ರತಿಯೊಬ್ಬ ಈ ಒಂದು ಬೆಳಗಿನ ಜಾವದಲ್ಲಿ ನಾವು ರನ್ ಫಾರ್ ಜೀಸಸ್ ಈ ಕಾರ್ಯಕ್ರಮವನ್ನು ನಮ್ಮ ಕ್ರೈಸ್ಟ್ ಮೆಥಡಿಸ್ಟ್ ಕಲಬುರಗಿ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಈ ರನ್ ಫಾರ್ ಜೀಸಸ್ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ, ಯೇಸು ಸ್ವಾಮಿಯವರು 40 ದಿವಸಗಳ ಉಪವಾಸದ ಒಂದು ಪ್ರಾರ್ಥನೆ ಕೂಟಗಳಲ್ಲಿ ನಾವು ಭಾಗಿಗಳಾಗಿದ್ದೇವೆ. ಮತ್ತು ನಿನ್ನೆ ದಿವಸ ಯೇಸು ಸ್ವಾಮಿಯವರು ಶಿಲುಬೆ ಮೇಲೆ ಆಡಿರ್ತಕ್ಕಂಥ 7 ಸಪ್ತ ನುಡಿಗಳ ಧ್ಯಾನ ಮಾಡಿ ಆತನು ಶಿಲುಬೆ ಮೇಲೆ ಮರಣ ಹೊಂದಿದ್ದಾನೆ. ಮರಣ ಹೊಂದಿದ ಒಂದು ನಿಮಿತ್ತವಾಗಿ ಇವತ್ತು ಆತನ ಈ ಒಂದು ಶುಭ ಸಂದೇಶವನ್ನು ನಾವು ನಮ್ಮ ಗುಲ್ಬರ್ಗ ಪಟ್ಟಣದಲ್ಲಿ ನಾವು ಸಾರುವಂಥವರಾಗಿದ್ದೇವೆ. ಮತ್ತು ನಾಳಿನ ಒಂದು ಪುನರುತ್ಥಾನದ ಆರಾಧನೆಯಲ್ಲಿ ನಾವು ಯೇಸು ಕ್ರಿಸ್ತನ ಒಂದು ಪುನರುತ್ಥಾನದ ಒಂದು ಜೀವಿತವನ್ನು ಕೂಡ ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರ ಇಡೀ ಗುಲ್ಬರ್ಗ ಪಟ್ಟಣದ ಎಲ್ಲ ಸದಸ್ಯರಿಗೆ, ಎಲ್ಲ ವಿಶ್ವಾಸಿಗಳಿಗೆ, ಎಲ್ಲ ಗುಲ್ಬರ್ಗದ ನಗರದ ಪ್ರತಿಯೊಬ್ಬೊಬ್ಬರಿಗೆ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ಈ ರನ್ ಫಾರ್ ಜೀಸಸ್ ನಿಮಿತ್ತವಾಗಿ ಪುನರುತ್ಥಾನ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ದೇವರು ನಿಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವಾದ ಮಾಡಲೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ.